ಇದನ್ನೇನ್ರಿ ನಾವು ಫಸ್ಟ್ ಮಾಡಿದ್ವಿ ಅಂದ್ರೆ ಇಷ್ಟೆಲ್ಲ ಆಗಿ ಹೋಗತ್ತಿರ್ಲಿಲ್ಲ. ಈಗ ಇಷ್ಟೆಲ್ಲ ಹಳಗಾಕ ರೀಸನ್ ಏನಂದ್ರೆ ಗೊನ್ನಿ ಹುಳ ಬಿದ್ಬಿಡತ್ತೆ. ಇಡೀ ಹೊಳಗ್ ಗೊನ್ನಿ ಹುಳ ಬಿದ್ರೆ ಏನ್ ಮಾಡ್ಬೇಕು? ಈ ಔಷಧ ನೀರಾಗ ಹಿಂಗ್ಯಾಕ್ ಬಿಡಾತೀವಿ ಅಂದ್ರ, ನಮಸ್ಕಾರ ಕರ್ನಾಟಕ ಮಾತನಾಡಿ ಸ್ವಾಗತ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋದಾಗ ನಿಮ್ಗೆ ತಮ್ಲೇಟ್ ಟೈಟಲ್ ನೋಡ್ಬೋದಾಗಿರ್ತೈತಿ. ಸೊ ಈ ಹೊಲ ಏನ್ ನೋಡತ್ತಿರಲ್ಲ, ಇದೆಲ್ಲ ಮೊದಲು ಅಲ್ಲಿ ಹೆಂಗೈತಲ್ರಿ ಅಷ್ಟು ಅಡುನ ಇತ್ತು. ಈಗ ಇಷ್ಟೆಲ್ಲ ಹಳಗಾಕ ರೀಸನ್ ಏನಂದ್ರ ಇದಕ್ಕೆ ಗೊನ್ನಿ ಹುಳ ಬಿದ್ಬಿಡತಿ, ಇಡೀ ಹೊಲಕ್ಕೆ ಗೊನ್ನಿ ಹುಳ ಬಿದ್ದೈತಿ. ಸೊ ಅದ್ರ ಸಂಬಂಧ ಇಷ್ಟು ಹಳಗಾಗೈತ್ರಿ ಅದು. ಇಲ್ಲಿ ನೋಡ್ಬೋದು ನೀವು, ಅಗಿ ಎದ್ದಿದ್ ಸತೆ ಕಾಳು ಮುಕ್ಕೋಕತ್ತೈತಿ, ಅಂದ್ರ ಇಲ್ಲಿ ಒಣಗಾಕತ್ ಬಿಡತ್ತೆ ಹಿಂಗ. ಸೊ ಇಷ್ಟೆಲ್ಲ ಎದಕ್ಕೆ ಆದದಂದ್ರೆ ಗೊನ್ನಿ ಹುಳ ಬಿದ್ದೈತಿ. ಅದಕ್ಕಿರೋ ಆಪ್ಷನ್ಸ್ಗಳು ಎರಡು ಅದಾವ. ಒಂದು, ನೀವು ಗೊಬ್ಬರದಾಗ ಒಂದು ಪುಡಿ ಬರ್ತಾ ಪುಡಿ ಪುಡಿಸಿನ ಹೋಗಿಬೋದು, ಇಲ್ಲಾಂದ್ರೆ ಹಿಂಗೆ ಡ್ರೆಂಚಿಂಗ್ ಮಾಡ್ಬೋದು ಅಂತ. ಎರಡು ಔಷಧ ಕೊಟ್ರೆ ಇದನ್ನ 50 ml ಇದನ್ನ 50 ml ಹಾಕ್ಬೇಕಂತಂದು. ಆ್ಯಂಡ್ ಇವೆರಡು 1 ಲೀಟರ್ದ ಡಬ್ಬಿ ಅದಾವ್ರಿ. ಸೊ ಒಂದು ಡಬ್ಬಿಗೆ 50 ಹಾಕೊಂಡು ಹೊಡೆದ್ರೆ ಇವೆರಡು ಕೂಡಿಸಿ 20 ಪಂಪ್ ಅಕ್ಕವ. ಸೊ ಇದಕ್ಕೆ 20 ಪಂಪ್. ಸೊ ಇದೊಂದು 50 ml, ಇದೊಂದು 50 ml. ಸೊ ಇವೆರಡು ಔಷಧ ಹಾಕಿನ್ರಿ, ಇದಕ್ಕೆ ಹಾಕಿ ಹಿಂಗೆ ಚಲೋ ಇಟ್ಟಿನಿ. ಸೊ ಇಲ್ಲಿ ನೋಡ್ರಿ, ಸೊ ಹಿಂಗೆ ಚಲೋ ಇಟ್ಟಿನಿ. ಆ್ಯಂಡ್ ಇದು ಇಡೀ ಸಾಲಿಗೆ ಹೋಗುತ್ತೆ. ಸಾಲು ದಂಡಿ ಮುಟ್ಟ ಚಲೋ ಇಡೋದು. ಇದನ್ನ ದಂಡಿ ಮುಟ್ಟನ ಬಂದ್ ಮಾಡೋದು, ಮತ್ತೆ ನೆಕ್ಸ್ಟ್ ಸಾಲಿ ಇಟ್ಕೊಳ್ಳೋದು. ಇದನ್ನೇನ್ರಿ ನಾವು ಫಸ್ಟ್ ಮಾಡಿದ್ವಿ ಅಂದ್ರೆ ಇಷ್ಟೆಲ್ಲ ಆಗಿ ಹೋಗತ್ತಿರ್ಲಿಲ್ಲ. ಫಸ್ಟಿಗೆ ಅನ್ಸಿತ್ತು ಗೊನ್ನಿ ಹುಳ ಇರ್ಬೋದು ಅಂತಂದು, ಬಟ್ ಮೇ ಬಿ ನೀರು ಬಿಟ್ರೆ ಕವರ್ ಆಗ್ಬೋದು ಅಂತ ನೀರು ಹಸೋದು ಕೂತಿದ್ವಿ. ಬಟ್ ಅದು ತಂಪಿಗೆ ಕೆಲಸ ಕೊಡ್ಲಿಲ್ಲ, ಯಾಕಂದ್ರೆ ಈಗ ಬಿಸಿಲು ಭಾಳ ಬಿಡುತ್ತಲ್ಲ. ಮಳೆ ಆಗಿದ್ರೆ ಏನ್ರ ಇಷ್ಟ ನಡೀತಿತ್ತು, ಬಟ್ ಮಳೆ ಇಷ್ಟ ಆಗಲಿಲ್ಲ. ಅದ್ರ ಸಂಬಂಧ ಇಷ್ಟ ಎಲ್ಲ ಆಗೈತಿ. ಸೊ ಇಲ್ಲೇ ನೋಡ್ಬೋದು ನೀವು, ಅದು ಗೊನ್ನಿ ಹುಳ ಇಲ್ಲಾರ ಹೊಲ ಐತಿ. ಸೊ ಇದು ಗೊನ್ನಿ ಹುಳ ಐತಿ, ಗೊನ್ನಿ ಹುಳ ಇದ್ದಿದ್ದಕ್ಕೆ ಇಷ್ಟೆಲ್ಲ ಅಳಗಾಗೈತಿ. ಸ್ಪ್ರೇ ಮಾಡಿಬಿಡ್ಬೋದು ಅನ್ನೋ ನೀರು ಬಿಟ್ಟು ಅಂತಂದ, ಬಟ್ ಅದು ಬಡ್ಡಿಗೆ ಹೋಗೋ ಸಂಬಂಧ ನೀರು ಬಿಟ್ಟು ನೀರಾಗ ಬಿಟ್ಬಿಟ್ರಿ ಅಂದ್ರೆ ಇದ್ರದೇನು ದೊಡ್ಡ ಕೆಲಸ ಇಲ್ರಿ. ಹಿಂಗೆ ಹಿಡ್ಕೊಂಡು ಸೊ ಈ ಮಡಿಗೆ ನೀರು ಬಿಟ್ಟಾಗ ಇಲ್ಲಿ ಪೈಪ್ ಹೋಗೋದು ಸ್ಟಾರ್ಟ್ ಮಾಡಿಬಿಟ್ರೆ ಸಾಕು. ಇಲ್ಲೇ ಇಡ್ಬೇಕ್ರಿ, ಬಡ್ಡಿಗೆ ಹಚ್ಚಿಟ್ಟು ಅಂದ್ರೆ ಒಟ್ಟಕ್ಕೆ ಹೋಗುತ್ತೆ. ಇಲ್ಲಿ ಹೋಗೋದ್ ಬಿಟ್ಟು ಅಂದ್ರೆ ಒಂದು ಸಾಲ ಹಿಡಿದು ಹೋಗ್ಬಿಡ್ತೈತಿ. ಸೊ ಬಡ್ಡಿಗೆ ಹಚ್ಚಿ ಹೋಗೋದ್ ಬಿಟ್ಟು ಅಂದ್ರೆ ಎಲ್ಲ ಕಡೆ ನೀರು ಅಂತೈತಿ, ಎಲ್ಲ ಈಗ ಹೊಕ್ಕತ್ತ ಅನ್ನೋ ಸಂಬಂಧ ಹಂಗೆ ಬಿಡೋದು. ಇದಕ್ಕೆ ಇನ್ನೊಂದು ಆಪ್ಷನ್ ಐತಿ. ಈ ಪೈಪ್ ಹಚ್ಚಿ ಹೈನೀರು ಬಿಡೋಕಿನ ಬೆಸ್ಟ್ ಆಪ್ಷನ್ ಏನಂದ್ರೆ, ಕೌಲಿ ಮಾಡಿಬಿಡ್ತಿರ್ತಾರಲ್ಲ ಅಂಥವ್ರಿಗೆ ಇದು ಭಾರಿ ಚಲೋ ಆಗುತ್ತೆ. ಏನಂದ್ರೆ ಒಂದು ದೊಡ್ಡ ಬ್ಯಾರಲ್ ತಗೋದು, ಒಂದು 100-200 ಲೀಟರ್ ಬ್ಯಾರಲ್ ತೊಗೊಂಡು ಅದಕ್ಕೆ ಎಷ್ಟು ಔಷಧ ಬೇಕಷ್ಟು ಔಷಧ ಹಾಕೊಂಡು ಅಲ್ಲೇ ಸ್ಟಾರ್ಟಿಂಗ್ ಚಲೋ ಇಟ್ಬಿಡೋದು. ಆ ಕೌಲಿ ಹಿಡಿದ ಬಂದು ತಾನ ಹೋಗ್ಬಿಡೋದೈತಿ. ಆ ಬ್ಯಾರಲ್ ಖಾಲಿ ಆದಂಗೆ ಹೊಳೆ ತುಂಬಿಕೊಟ್ಟು ಎಣ್ಣೆ ಹಾಕೋದು ಬಿಡೋಕೆ. ಇದಂದ್ರೆ ಹೆಂಗಾಗತ್ತೆ, ಪ್ರತಿಯೊಂದು ಸಾಲಿಗೆ ಚಲೋ ಇಡ್ಬೇಕಾಗತ್ತೆ. ಬಟ್ ಅದೇನಿಲ್ಲ, ಸ್ಟಾರ್ಟಿಂಗ್ ಅಷ್ಟು ಚಲೋ ಇಟ್ರೆ ಸಾಕು, ತಾನೇ ಇಡೀ ಹೊಲಕ್ಕೆ ಕೊಂಡು ಬಿಡೋದೈತಿ. ಅದು ಬೆಸ್ಟ್ ಆಪ್ಷನ್ ಇದಕ್ಕಿನ್ನ. ಯಾಕಂದ್ರೆ ಇದು ಹಗಲೆ ಮುಗಲಿ ಹಾಕೋಬೇಕ್ರಿ. 20 ಲೀಟರ್ ಡಬ್ಬಿ ಎಲ್ಲ ಇದೆ. ಸೊ ಹಗಲೆ ಮುಗಲೆ ಒಂದು ಡಬ್ಬಿ ಖಾಲಿ ಆಗೋಣ, ಒಂದು ಡಬ್ಬಿ ಖಾಲಿ ಆಗೋಣ, ಒಂದು ಡಬ್ಬಿ ಹಾಕೋಬೇಕು. ಅದಾದ್ರೆ ಏನಿಲ್ಲ, ಒಮ್ಮೆ ಬ್ಯಾರಲ್ ತುಂಬಿಟ್ಟು ಒಮ್ಮಿಗೆ ಔಷಧ ಹಾಕ್ಬಿಟ್ರೆ ಸಾಕು, ಈ ಹೊಲಕ್ಕೆ ಆರಾಮಿಗೆ ಬರುತ್ತೆ. ಸೊ ಈಗಂತ್ರ ಔಷಧ ಹೊಡಾದೈತಿ. ಈ ಔಷಧದ ರಿಸಲ್ಟ್ ಹೆಂಗೈತೆ ಅಂತ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಯಾರು ಹೊಲದಾಗ ನೋಡಿಲ್ಲ ನಾನು. ಈಗ ಅವ್ರು ಹೇರ್ ಅಂತ ಹೊಡ್ಯಾತನ. ಇದ್ರ ರಿಸಲ್ಟ್ ಹೆಂಗೈತೆ ಅಂತಂದು ಮುಂದೆ ಬರೋ ವಿಡಿಯೋಸ್ದಾಗ ಹೇಳ್ತೇನೆ ನಿಮ್ಗೆ. ಅಟ್ಲೀಸ್ಟ್ ಒಂದು ಶಾರ್ಟ್ ವಿಡಿಯೋ ಮಾಡ್ರೆ ಹಾಕಿರ್ತನ. ಆ್ಯಂಡ್ ನಾವಂತೂ ಇದನ್ನ ಮಾಡತ್ತೀವಿ. ಆ್ಯಂಡ್ ಈ ಗೊನ್ನಿ ಹುಳ ಬಂದಿದ್ದಕ್ಕೆ ನೀವೇನಾದ್ರು ಬೇರೆ ಟ್ರೈ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಅಂತ ತಿಳಿಸ್ರಿ.